ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ಎಲ್ಲಿ ಹೋದರೇನು ನಿನ್ನ ಉಳಿಸೇನು. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ ನಿನ್ನಂತ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. ಸಿಂಹ ಯಾಕೆ ಹೋಗ್ತಾ ಇದ್ದೀರಾ? ಏನಕರ ಬಸ್ ಏನ್ಕರ ಸಿಗ್ತೀಯಾ? ನೋಡು ನಮ್ಮನ್ನಕ್ಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟವ್ ಕಣ್ರಿ. ಇವನು ಸಾಯಾಕ್ಬಿಟ್ಟವನೆ. ಇವ್ನ ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟವನ್ ಕಣ್ರಿ. ನಾನ್ ಮೊದ್ಲು ಬದುಕಿದ್ರೆ ನಾನ್ ಸತ್ತೋಗಿದ್ರೆ ನೋಡ್ಬೋದ. ನೋಡ್ದ ಗಿಟಾರ್ 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 ಅಂತ ಕಿರಿಸ್ತಾಳೆ. ಕೀ ಕೊಟ್ರೆ ಗಿಟಾರ್ ಅಂತ ಕಿರಿಸ್ತಾಳೆ. ಮಾತಾಡ್ತಾಳೆ, ಮೈ ಮೇಲೆ ಧೂಳು ಎರ್ಚ್ಕತ್ತಾಳೆ, ಲಪ್ಪೋ 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 ಅಂತಾಳೆ. ಅಯ್ಯೋ ಅಲ್ಲ ಐತೆ ನೋಡ್ರಿ. ಶಾಪ್ ಓಪನ್ ಇದೆಯಾ? ಶಾಪ್ ಓಪನ್ ಇದೆಯಾ? ಇದು ಅದು ಚಪ್ಪಲಿ ಸಿಗ್ತಾವ? ಚಪ್ಪಲಿ ಸಿಗಲ್ಲ. ಇಡ್ಲಿ ಶೂಸ್ ಇದಾವ? ಶೂಸ್ ಹಾಂ, ಶೂಸ್ ಜಾರ್ಡನ್. ಕ್ರಿಸ್ಟಿಯಾನೋ ರೊನಾಲ್ಡೋ ಆಗ್ತಾನಲ್ಲ? ರೊನಾಲ್ಡೋ ಹಂಗಲ್ ಫುಟ್ಬಾಲರ್, ವರ್ಲ್ಡ್ ಫೇಮಸ್. ಗೊತ್ತಿಲ್ಲ, ಬಂದಿಲ್ಲ ಬೆಳಿಗ್ಗಿಂದ. ಲವ್ ಲುಂಗಿ ಇದ್ದಂಗೆ, ಫ್ರೆಂಡ್ಶಿಪ್ ಅಂಡರ್ವೇರ್ ಇದ್ದಂಗೆ. ಲುಂಗಿ ಯಾರು ಬಿಚ್ಕೋಬಿಟ್ರು ಅಂಡರ್ವೇರ್ ಮನೆ ಕಾಪಾಡುತ್ತೆ. ಆತರ ಏನಣ್ಣ? ಲೋ ಮಗ, ಒಂದ್ 10-20 ರೂಪಾಯಿ ಇದ್ರೆ ಕೊಡಪ್ಪ. ಕಾಸಿಲ್ಲ ಮುಂದಾಡ ಕೇಳು. ಹಂಗೆಲ್ಲ ಹೇಳ್ಬೇಡ ಮಗ, ನಿನ್ಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಗ್ತೈತೆ ಕೊಡಪ್ಪ. ನಾನ್ 10th ಫೇಲು. ಹಂಗೆಲ್ಲ ಹೇಳ್ಬೇಡ ಮಗ, ನಿನ್ಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಕೊಡಪ್ಪ. ನಮ್ ಹುಡುಗಿ ಬೇರೆ ಹುಡುಗನ್ ಜೊತೆ ಹೊಡಗೋಳ. ನಿಮ್ಮ ಅಪ್ಪನ್ನು ಖುಷಿಯಾಗಿಟ್ಟಿರ್ತಾನ ದೇವ್ರು ಕೊಡಪ್ಪ. ನಮ್ಮಪ್ಪ ಜೈಲಲ್ಲ ಅವ್ರೆ. ನಿಮ್ಮ ಅಣ್ಣನಾದ್ರೂ ಖುಷಿಯಾಗಿಟ್ಟಿರ್ತಾನ ದೇವ್ರು ಕೊಡಪ್ಪ. ನಮ್ಮ ಅಣ್ಣ ಜೊತೆ ನಮ್ಮ ಹುಡುಗಿ ಹೊಡಗಿರೋದು. ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಕಲ್ಸ. ಈಗ ನಿಮ್ದೇ ಪ್ರೊಫೆಷನಲ್ ಯಾಕಿಲ್ವಾ ಒಂದ್ 4-5 ಚಾನೆಲ್ಗಳು? ಎಷ್ಟೋ ಚಾನೆಲ್ಗಳಿದೆ, ಎಲ್ಲಾರು ಕೋಎಕ್ಸಿಸ್ಟ್ ಆಡ್ತಾ ಇದೀರಿ. ತಪ್ಪೇನಿದೆ? ಅಂಡ್ ಎಲ್ರು ಹೇಳ್ತಾ ಇರೋದು ಸೇಮ್ ನ್ಯೂಸೇ. ಏನಾರು ನಡೆದ್ರೆ ಅದೇ ಹೇಳ್ತಾ ಇದೀರಾ ಎಲ್ಲಾರು. ಅಟ್ಲೀಸ್ಟ್ ನಮಗೆ 2 ಥಿಯೇಟರ್ ಇದೆ, ನಿಮ್ದು ಒಂದೇ ಟಿವಿ ಮನೆಯಲ್ಲಿ. ಎಲ್ಲ ಚಾನೆಲ್ ನೋಡ್ಬೇಕು, ಮನೆ ಮುಂದೆಲ್ಲ ನೋಡ್ಬೇಕು. ನಿಮಗಿರೋದ್ ಪ್ರಾಬ್ಲಮ್, ನಮಗಲ್ಲ. ಕರೆಕ್ಟ್ ಹೇಳಿದ. ನಮಗೆ ಈ ಥಿಯೇಟರ್ ಸಿಕ್ಕಿಲ್ಲ, ಆ ಥಿಯೇಟರ್ ಹೊಟ್ಟೈತಿ. ಇಲ್ವಲ್ಲ. ಅಯ್ಯಯ್ಯೋ 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 ಮರ ಆಗ್ತಾ ಇದೆಯಕ್ಕ. ಗಾಡಿ ನಿಲ್ಸು, ಗಾಡಿ ನಿಲ್ಸು. ಏನು ರವಿಯಣ್ಣ, ಜಾಗ ಮಾರಿ ಹೋಗ್ತೀರಾ? ಯಾಕೆ? ಸಾಮಾನು ಹೊರಗೆ ಹಾಕಿದ್ದೀರಿ? ಸಾಮಾನ? ಏನು ಸಾಮಾನು? ಅಯ್ಯೋ, ಏನದು? ಬೆಂಡೆಕಾಯಿಯ? ಅದು ಕೇರೆ ಅವು ತಲೆವರೆಗೆ ಹಾಕಿದ್ದು. ಧ್ರುವಂತವ್ರನ್ನ ಕರೀರಿ ಅಂತಿದ್ದೆ. ದೇವ್ರಿಗೆ ದೀಪ ಹತ್ತೇನಮ್ಮ? ನನ್ನ ಮನೆ ದೀಪ ಹೆಂಗಾರ ದೇವ್ರಿಗೆ ದೀಪ ಹಚ್ಚಿ ಒಂಚೂರು ಅಷ್ಟನೇ ಕುಂಕು ಮನೆಗೆ ಇಟ್ಕೊ ಬರಕಮ್ಮ. ಆಮೇಲೆ ಮಾತಾಡೋಣ. ಮನ್ಯಾಗ 20 ರೂಪಾಯಿ ಕಿಮ್ಮತ್ತಿಲ್ಲ ಮಗ. 100 ರೂಪಾಯಿ ಸಲ 120 ಸಲ ಹಾಕಿ ಕೇಳ್ಬೇಕು ನಾವು. 100 ರೂಪಾಯಿ ಕೊಟ್ರೆ ಏನ್ ಹಾಕಿರ್ಬೇಕು? ಅದಕ್ಕೆ ಚಪ್ಪಲಾಗಿತ್ತ ನನಗ. ಸತ್ಯನ ಸಾರಿ ಮನೆ ಕೋಚಿನ ಹೋತ ನೋಡಿನ ಮಂದಿ ಚಾಕ್ರಿ ಮಾಡ್ಕೋತ, ಮಂದಿದ ಮಾತಾಡ್ಕೋತ. ಏನ್ ಮಂದಿ ಮಾತಾಡ್ಕೋತ? ಇದಕ್ಕೆ ಹಿಂಗಾಯ್ತು ಹಂಗಂದ ನಿನ್ನ ಬಾಯಾಗ ಮಣ್ಣು. ನೀನ್ 100 ರೂಪಾಯಿ ಕೊಡ್ಬೇಕು. 100 ರೂಪಾಯಿ ಚಪ್ಪಲಾಗುದಿಲ್ಲ, ಮನೆಗೆ ಬರಂಗಿಲ್ಲ ನೀವ್ ಯಾಗ. ಹೋಗ್ ಬರ್ಲಾರ, ಹೋಗ್ ಆ ಕಡೆ. ನೀ ಬಂದಾರ ಏನು ಉಪಯೋಗ ಅದ? ಒಂದ್ ದಗದತ್ತಿ, ಒಂದ್ ಭವಿಷ್ಯತ್ತಿ, ಬರೀ ಹೊರ ಸೈರನ್ ಆಯ್ತು ತಿರ್ಗದಂಗ ಆತ ನೋಡು. ಸಂಜಿಕ ಕಡ್ಲಿ ಪಲ್ಯ ಮಾಡಿ ರೊಟ್ಟಿ ಬರ್ತೀರಿ? ಮಾಡ್ತೀರಿ ಬಾ. ಬೈರಿ, ಎಟ್ಟು ಬೈತಿ ಬೈ. ಬೈನಿ ಬಾ. ನೀವು ಸಂಜೆಗಳಿಂದ ಆದ ಹೊಲಗ ಚಿಕನ್ ಮಸಾಲ ಮಾಡಿ ಸ್ವಲ್ಪ ಸಂಜಿಕ. ಅಣ್ಣ, ನನ್ ಫ್ರೆಂಡ್ ಸತ್ತಾಗಿರೋದು, ಇನ್ನೊಂದ್ 2 ಪೀಸ್ ಹಾಕಿ ಅಣ್ಣ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ನ ಮಕ್ಕಳು. ಅಮ್ಮ ಇವತ್ ನಾನು ಸ್ಕೂಲ್ಗೆ ಹೋಗಲ್ಲ ಅಮ್ಮ. ರಶ್ಮಿ, ಆಟ ಮಾಡಬಾರ್ದು, ನೀನ್ ಸ್ಕೂಲ್ಗೆ ಹೋಗ್ಲೇಬೇಕಮ್ಮ. ಅಕ್ಕ ನೀವ್ ಹೋದ್ರು ಮತ್ತೆ ಹೇಳಿ ಅಕ್ಕ. ಇಲ್ಲ ರಶ್ಮಿ, ಸ್ಕೂಲ್ಗೆ ಹೋಗ್ಲೇಬೇಕು ನೀನು.
ರಶ್ಮಿ ನೀನ್ ಸ್ಕೂಲ್ಗೆ ಹೋಗ್ಲೇಬೇಕಮ್ಮ, ಯಾಕೆಂದ್ರೆ ನೀನ್ ಟೀಚರು. ಅಣ್ಣವ್ರೆ ಕೊಡಿ. ಓ BHDK ಸಮೋಸ ಕೊಡು ಅಂದಿದ್ದು, ಭಿಕ್ಷುಕ ಅಲ್ಲ ನಾನು. ಮಾಮ್ ಮಳೆದೇ ಬರ್ತಿಲ್ಲ, ರೈನ್ ಕೋಟ್ ಯಾಕೆ ಹಾಕೊಂಡಿದ್ಯಾ? ಎಂತ ಆಡ್ತಾರ भैया 100 का चेंज है क्या? आ, 200 का चेंज है क्या? 100 का डायरेक्ट 50 देंगे. तो 10 हुए क्या? ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯೋ ಏನ್ ಕೇಳ್ತ್ಯಾ, 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು, 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇ ಅಪ್ಪ. ಯಾರೋ ಒಬ್ಬ ಬೈವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗ್ಲಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಇಸಿದ್ರು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಬಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತಾಡಿ ಇನ್ನೂ 3 ಅವರ್ ಹೊಡೆದ್ರು. ಅಪ್ಪ ನಂಗೆ 18 ವರ್ಷ ಆಯ್ತು. ಸರಿ ಮಗ್ಲೇ, ನಿನಗೆ ಒಳ್ಳೆ ಗಂಡು ನೋಡಿ ಮದ್ವೆ ಮಾಡ್ತೀನಿ ಹೋಗು. ದಿ ನೆಕ್ಸ್ಟ್ ಡೇ. ಅಪ್ಪ ನಂಗೆ 19 ವರ್ಷ ಆಗೈತೆ. ಮೇಸ್ತ್ರಿ, ನಾಳೆಯಿಂದ ನನ್ ಮಗುನ್ ಕೆಲ್ಸಕ್ಕೆ ಕರ್ಕೋ, ಸಂಬಳ ನನಗ್ ಕೊಡು.